ಅಲ್ಲಿದಿಂದ ಇಲ್ಲಿಗೆ ಅಂತೇಳಿ ಮಾಡಿದೇವೆ ರೀ. ಶ್ರೀ ಆದಿಬಸವೇಶ್ವರ ದೇವಸ್ಥಾನ ನಮ್ಮೂರಾಗ ಅದ ರೀ. ಅಲ್ಲಿದಿಂದಪ್ಪ ಅಂದ್ರೆ ಸೀದಾನಪ್ಪ ಅಂದ್ರೆ ಪಾದಯಾತ್ರೆ ಮಾಡಿದೇವೆ ರೀ. ಈಗ ನಾಗೂರದಿಂದ ದಿಲ್ಲಿವರೆಗೂ ಪಾದಯಾತ್ರೆ ನಾಗೂರದಿಂದ ದಿಲ್ಲಿವರೆಗೆ. ಯಾವ ವಿಷಯ ಸಲುವಾಗಿ ಪಾದಯಾತ್ರೆ ಮಾಡಿ ನೋಡಿ, ನರೇಂದ್ರ ಮೋದಿ ಸಾಬ್ರಿಗೆ ನಂದು ಜಗತ್ತಿನಿಗೆ ಒಂದು ನಮನ ಅನ್ನಿಸ್ತನಗ. ಅದಕ್ಕಾಗಿ ನಮ್ಮ ಪಾದಯಾತ್ರೆ ಮಾಡಬೇಕು ಅಂಬೋದು ನನ್ನ ಮನಸ್ಸಿನಾಗ ಬಂದಿತ್ತು. 2 ವರ್ಷ ಆಯಿತು ತೆಕ್ಕಿ ಮಾಡ್ಬೇಕಂತೇಳಿ ನಾವು ನಿರ್ಣಯ ಮಾಡಿದೆವು. ನೀವು ಹಳ್ಳಿಯಿಂದ ದಿಲ್ಲಿವರೆಗೂ ಪಾದಯಾತ್ರೆ ಮಾಡಂತಿಲ್ಲ, ಯಾವ ವಿಷಯ ಅಂತಂದ್ರೆ ಇದ್ರಾಗೇನಪ್ಪ ಅಂತಂದ್ರೆ ಹಳ್ಳಿದಾಗ ಏನಪ್ಪ ಅಂದ್ರೆ ಹಳ್ಳಿ ಶೌಚಾಲಯಗಳನ್ನು ಆಗ್ಬೇಕು. ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕಲ್ರಿ. ಯಾವತ್ತೂ ದಿಲ್ಲಿಂದ ಹಳ್ಳಿ ಬರಬಾರ್ದು, ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕು. ಇವಾಗ ಶೌಚಾಲಯ ಅಂತೀರಿ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಹಾಯಧನವಾಗಿ 12,000 ರೂಪಾಯಿ ರಾಷ್ಟ್ರೀಯ ಸರ್ಕಾರದಿಂದ ಕೊಳ್ಳುಗತ್ತಾರೆ, ಎಲ್ಲ ಕೊಳ್ಳುಗತ್ತಾರೆ, ಮಾಡ್ಲಿಕತ್ತಾರೆ. ಶೌಚಾಲಯ ಇದ್ರೆ ಸಮಸ್ಯೆ ಇಲ್ಲ. ಶೌಚಾಲಯಗಳು ಎಲ್ಲಿ ಮಾಡ್ಯಾರಿ? ಬರೀ 4 ಡಬ್ಬಿ ಇಕ್ಕೋದು ರೊಕ್ಕ ಎತ್ತ ತಿಂಬದು ಮಾಡ್ಯಾರ. ಮೋದಿ ಹೆಸರು ಬರಬೇಕಪ್ಪ ಅಂದ್ರೆ ಶೌಚಾಲಯ ಕಟ್ಟೇಬೇಕು ಪ್ರತಿಯೊಂದು ಹಳ್ಳಿಗೆ. ಪ್ರತಿಯೊಂದಿಗೆ ಹಳ್ಳಿಗೆ ಏನಪ್ಪ ಅಂತಂದ್ರೆ ಸ್ಮಶಾನ ಜಾಗ ಆಗ್ಬೇಕು, ಆರೋಗ್ಯ ಆಗ್ಬೇಕು. ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕಾದ್ರೆ ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕು ನಾವು ಕರೆಕ್ಟಾ. ಆದರೆ ಅವ್ರು ದಿಲ್ಲಿಯಿಂದ ಹೊಂಟ್ರೆ ಈ ಕಡೆ ಇದು ಬರ್ಕೊಳ್ಬಾರ್ದು. ಈ ಶೌಚಾಲಯ ಕಟ್ಟಾರೆ ನಾವು ತಾಪಂದ್ರೆ ಹಳ್ಳಿಯಾಗ ನೋಡೀನಿ, ಬರೀ ಅವ್ರು ಡಬ್ಬಿ ಕಟ್ಟೋದು ರೊಕ್ಕ ತಿಂದು ಬಿಟ್ಟಾರೆ. ಅದು ಶೌಚಾಲಯ ಕಟ್ಟಿಲ್ಲ. ಈ ಸ್ಮಶಾನ ಜಾಗ ಹಳ್ಳಿದಾಗ ಒಂದೊಂದು ಸ್ಮಶಾನ ಜಾಗ ಬೇಕು. ಆಯಿತು, ಒಂದು ಹಳ್ಳಿಗೆ ಏನಪ್ಪ ಆರೋಗ್ಯ ಬೇಕು, ಆಯಿತು ಆಸ್ಪತ್ರೆ ಬೇಕು, ಆಯಿತು ವಿದ್ಯುತ್ ಆಗ್ಬೇಕು, CC ರೋಡ್ ಆಗ್ಬೇಕು. ಬರೀ ಏನೋ ಸ್ವಚ್ಛತೆ ಗ್ರಾಮ ಅಂತ ಹೇಳ್ಯಾರ. ಸ್ವಚ್ಛ ಎಲ್ಲಿಯಾಗ್ಯದ ಆಗಿಲ್ಲ. ಬರೀ ಗ್ರಾಮ ಪಂಚಾಯತ್ ಬಂದು ಕಳಿಸ್ತಾರೆ, ಉಸು ಮೆಂಬರ್ಗಳು ತಿಂತಾರೆ. ಅದು ಮಾಡೋಂಥ ಮೂಲ ಸೌಕರ್ಯಗಳ ಉದ್ದೇಶಪೂರ್ವಕವಾಗಿ ನೀವು ಮಾಡ್ತೀವಿ ಪಾದಯಾತ್ರೆ ಹಮ್ಮಿಕೊಂಡ್ರಿ. ಮೋದಿ ಅವರಿಗೆ ಭೇಟಿ ಆಗ್ಬೇಕಂತ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದ್ರೂ ಅದ್ರ ಪರಿಣಾಮ ಬೀರ್ಬೋದು. ಇಲ್ಲ, ನಂದು ವೈಯಕ್ತಿಕ ಅವರಿಗೆ ಮಾಡಿದ್ರೆ ಆಗ್ತದ. ದಿಲ್ಲಿದಿಂದ ಹಳ್ಳಿ ಬರ್ಬೇಕಲ್ರಿ. ಇದು ರಾಜ್ಯದಲ್ಲಿ ಎಷ್ಟು ಹಳ್ಳಿ, ಅದು ಹಳ್ಳಿದಿಂದಕ್ಕಿಂತ ದಿಲ್ಲಿ ಮಹಾತ್ಮ ಗಾಂಧಿ ಏನು ಮಾಡ್ಯಾನ್ರಿ, ಹಳ್ಳಿದಿಂದ ನಾವು. ಇವ್ರು ಏನು ಮಾಡ್ಯಾರ, ನಮ್ಮ ಪ್ರಧಾನಮಂತ್ರಿ ಬರೀ ದೇಶ ತಿರುಗತ್ತಾರ, ಹಳ್ಳಿ ಕಡೆ ಅವರು ಒಲವಾಗಲ್ಲ. ಅದಕ್ಕೆ ಒಲು ಮಾಡಂತೇಳಿ ಅವ್ರಿಗೆ ಕ್ಷಮೆ ಕೇಳ್ತೀನಿ, ಅವ್ರಿಗೆ ಆಶೀರ್ವಾದ ತೋತೀವಿ. ಒಬ್ಬರೇ ನಡೆದ್ರೆ ಮತ್ತೆ ಜೊತೆ ಯಾರು? ನಾವು ಒಬ್ಬ ಇದ್ದೀನಿ. ಹಿಂದ್ಗಡೆ ಏನಪ್ಪ ಸಹಾಯಕರ ಇಲ್ಲೊಬ್ಬರ ಇಲ್ಲೊಬ್ಬರ ಊಟ ಗೀಟ ಹೆಂಗೆ ಯಾವ ಅದು ಒಂದು ಟಮ್ ಅದ ರೀ. ಅದ್ರಾಗೆಲ್ಲ ಹಾಕ್ಕೊಂಡಿದೆಯಲ್ಲ. ನಾವು ಒಬ್ಬ ನಡೆದಾಡ್ಕೊತ ಇನ್ನು ಸಾತಿ ರಾತ್ರಿಗೆ ಇವ್ರು ಆಗ್ತವ. ಊಟಕ್ಕೆಲ್ಲ ಇವರಿಬ್ಬರು ಸಾತಿ ಆಗ್ತಾರ, ಅಡುಗೆ ಮಾಡಿರ್ತಾರ, ಅನ್ನ ಹಾಕ್ತಾರೆ. ನಿಮ್ಮ ಕ್ಷೇತ್ರ ಶಾಸಕರು ಇದಕ್ಕೆ ಬೆಂಬಲ ಅವ್ರದ್ದೇ ಬೆಂಬಲ ಅದ. ಅವರೇ ನಮಗೆಲ್ಲ ಇದು ಮಾಡಿ ಆಶೀರ್ವಾದ ತೊಗೊಂಡಿದ್ದೆವು. ನಿನಗೆ ಏನು ಬೇಕೋ ಸಹಾಯ ಮಾಡ್ತೀನಿ ಅಂತ ತಂದಾರು. ಮೋದಿ ಭೇಟಿ ಮಾಡಿಸಿ ಅಂತ ತಂದಾರ. ಆಯ್ತು, ಮತ್ತು ಅದು ಬೇಕೇ ನನಗೇನು, ಅದು ಒಂದೇ ಬೇಕು. ಅದಕ್ಕೆ ಹಳ್ಳಿಯಿಂದ ದಿಲ್ಲಿಗೆ ಅಂತೇಳಿ ನಾನೊಂದು ಛಲ ಅದ, ಒಂದು ಶಕ್ತಿ ಅದ, ದೇವ್ರು ಕೊಟ್ಟಾನ. ಮಾಡ್ಬೇಕಂಬುದು ಒಂದು ಅಭಿಪ್ರಾಯ ಅದ. ಅದು ಬಿಟ್ಟು ವಿಷಯ ಪ್ರಧಾನಮಂತ್ರಿ ಅಂದ್ರೆ ಈಗ ಪ್ರೆಸೆಂಟ್ ನಮ್ದು ಸಂಸದರಿದ್ದಾರೆ, ಗುಲ್ಬರ್ಗ ಸಂಸದರಿದ್ದಾರೆ ರಾಧಾಕೃಷ್ಣ ಅವರು. ಅಂದ್ರೆ ಇವಾಗ ಅವ್ರ ಗಮನಕ್ಕೆ ಏನು ಬಂದಿಲ್ಲ? ಇಲ್ಲ, ನಾ ತಂದಿಲ್ಲ. ಅವ್ರ ಗಮನಕ್ಕೆ ಏನು ಸ್ವಲ್ಪ ತರ ಇದ್ರು ಮಾತು ನಾ ತರೋದಿದ್ದು ನಾ ತಂದಿಲ್ಲ. ಸುಮ್ಮನೆ ಯಾಕೆ ನನಗೆ ಇಂಥವೆಲ್ಲ ಯಾರು ನಮಗೆ ಇದು ಆಗಿಲ್ಲ. ನಾನು ಸ್ವಂತ 2 ವರ್ಷ ತೆಕ್ಕಿ ಬಿದ್ದೀನಿ, ಹೋಗ್ಬೇಕು ಅಂಬೋದು. ನನ್ನ ಸಲಹೆಗಾರ ಯಾರೂ ಇಲ್ಲ. ನನ್ನ ಹಿಂದೆ ಒಬ್ಬರು ಯಾರೂ ಇಲ್ಲ. ಮೊನ್ನೆ MLA ಅಂದಾಗ ಅವ ಯಾಕಲ್ಲಪ್ಪ ಅಂತ ಅಂದಾಗ ನಾವು ಮಾಡಿದೆವು. ನಮ್ಗೆ ಯಾರು ಸಲಹೆ ಕೊಡ್ಬೇಕಲ್ರಿ. ನಮ್ಮ ಸಲಹೆ ಯಾವುದೇ ಆರೋಗ್ಯ ಸಮಸ್ಯೆ ನಮಗೆ ಯಾವ ಇಲ್ಲ. ಅದಕ್ಕೆ ನಿನ್ನ ಮಾತ್ರ DC ಬಳಿ ಹೋಯ್ದ ಪರ್ಮಿಷನ್ ತೊಗೊಂಡಿದ್ದೆವು. ಅವರೆಲ್ಲ ಅಂದರು, ಮತ್ತು ಹ್ಯಾಂಗೆ DC ಅವ್ರು ಕೇಳಿದ್ರು ನನಗೆ, ಏನು ಕೇಳಿದ್ರು, ಹ್ಯಾಂಗೆ ಓದ್ತಿ ನಡ್ಕೋತಾ ಹೋಗ್ರಿ ಅಂದ್ರೆ. ಯಾಕೆ ಹೋಗ್ತೀರಿ MLA ಅವ್ರೇನಪ್ಪ ಅಂತಂದ್ರೆ, ನಿಮ್ಮ ಶಾಸಕರ ವಿಮಾನ ಕಳಿಸ್ತಾರ, ಬೇಕಾದ್ರೆ ಇದಕ್ಕೆ ರೈಲ್ವೆ ಕಳಿಸ್ತಾರ, ಹೋಗಂದ್ರು. ಗುಲ್ಬರ್ಗ DC ಅವ್ರಿಗೂ ಭೇಟಿ ಆಗಿತ್ತು. ಭೇಟಿ ಪರ್ಮಿಷನ್ ತೊಗೊಂಡು ಏನಂದ್ರೆ DC ಅವರು ಅದೇ ಹೇಳ್ತೀನಿ. DC ಅವರಿಗೆಲ್ಲ ಭೇಟಿ ಆದಾಗ ಅವ್ರು ಅಂದರು, ಯಾಕೆ ಮತ್ತೆ ನಡ್ಕೋತಾ ಹೋಗ್ಬೇಡ, ನಿಮ್ಮ MLA ಮನಸ್ಸು ಮಾಡಿದ್ರೆ ರೈಲ್ವೆ ಕಳಿಸ್ತಾನ ಮತ್ತು ವಿಮಾನದಾಗ ಕಳಿಸ್ತಾರ, ಹೋರಿ ಅಂದರು. ನಾವು ಪರ್ಸನಲ್ ಆಗಿ ಏನಪ್ಪ ಅಂದ್ರೆ ಪಾದಯಾತ್ರೆದಿಂದ ಹೋಗಿ ನರೇಂದ್ರ ಮೋದಿ ಸಾಬ್ರಿಗೆ ಪಾದಯಾತ್ರೆ ಹೋಗಿ ಅವ್ರಿಗೆ ಆಶೀರ್ವಾದ ತೊಗೋಬೇಕು, ಹಳ್ಳಿ ಬಗ್ಗೆ ತಿಳಿಸ್ಬೇಕಂತ ನಾವೊಂದು ಇದು ಮಾಡಿದ್ದೀನಿ. ಆಯಿತು. ಈಗ ಬಿಸಿಲಾಗ ನೀವು ಪಾದಯಾತ್ರೆ ಹೋಗ್ತೀರಿ, ಅಲ್ಲಿ ಏನಾರ ಆರೋಗ್ಯ ಏರ್ಪೇರ್ ಆಯಿತು ಮಾಡ್ತು, ಊಟ ಸಮಸ್ಯೆ ಆಗ್ತವೆ ಅನ್ಸ್ರಿ, ಅಲ್ಲಿ ಹೆಂಗೆ ಮಾಡ್ತೀರಿ? ಇಲ್ಲಿ ಕರ್ನಾಟಕದ ನಿಮಗೆಲ್ಲ ತಿಳಿತದೆ. ಮುಂದ್ಗಡೆ ಹೋದಂಗೆ ಭಾಷೆ ಚೇಂಜ್ ಆಗ್ತಾವ, ರಾಜ್ಯ ಚೇಂಜ್ ಆಗ್ತಾವ, ಅಲ್ಲಿ ಹೆಂಗೆ ಮಾಡ್ತೀರಿ? ಅಲ್ಲಿ ಮತ್ತು ಹಂಗೆ ಅಲ್ಲೆಲ್ಲ MLA ಹೆಸರು ನಂಬರ್ ಕೊಟ್ಟಾರ, ಫೋನ್ ಮಾಡ್ಕೊತ ಹೋಗ್ತೇವೆ. ಹೌದೇನು ರೀ? ಅದೇ ಬ್ಯಾದಾರಿ ಮೆತ್ತಿದ್ದೆವು. ಅಲ್ಲಿ 4 ಮಂದಿ ಮುಖ್ಯಮಂತ್ರಿ ಬ್ಯಾದಾರಿ ಮೆತ್ತಿದ್ದೆವು. ಅವ್ರಿಗೆ ಫೋನ್ ಮಾಡೋಕೆ ಕಳಿಸ್ತೀವಿ. MLAಗ ಸ್ಟೇಟ್ದ ಒಬ್ಬ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅನ್ನ, ಅವನಿಗೇನಪ್ಪ ಮೆತ್ತಿದ್ದೆವು. MLAಗೆ ಹೇಳ್ತೇವೆ, MLA ಹೇಳಪ್ಪ ಅಂತ ಹೇಳ್ತಾರೆ, ಅವ್ರು ವ್ಯವಸ್ಥೆ ಮಾಡ್ತಾರೆ. ಹಿಂಗೆ 4 ಮಂದಿ ಮಿನಿಸ್ಟರ್ ಮುಖ್ಯಮಂತ್ರಿ ಎಲ್ಲರೂ ರಾಷ್ಟ್ರದವರು ಪರಿಚಯ ಇದ್ದಾರೆ ನಿಮಗೆ? ನಾವು ಪರಿಚಯ ಇಲ್ರಿ, MLA ಪರಿಚಯ ಅದ, ಅವ್ರಿಗೆ ಹೇಳ್ತೀವ್ರಲ್ಲ, ನೀವು ಮಾಡಪ್ಪ ವ್ಯವಸ್ಥೆ. ಯಾಕೆ ಶಾಸಕ ಬಸವರಾಜ ಮತ್ತಿಮೂಳು ಅವ್ರ ನೇತೃತ್ವ ನಡೆದಿದ್ದೆವು. ಅವ್ರ ನೇತೃತ್ವ ಹೋಗಿ ಅಲ್ಲಪ್ಪ ದಿಲ್ಲಿ